ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಗಾಳಿಪಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಸುದ್ದಿ ಏನು ಅಂತ ಹೇಳಿದರೆ, ಮೊನ್ನೆ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಪಾರ್ಕಿಂಗ್ ಮಾಡೋ ಬಗ್ಗೆ. ಹೊಸ ಪಾರ್ಕಿಂಗ್ ನೀತಿ ಕರಡು ಅಂತ ಒಂದು ಮಾಡಿದ್ದಾರೆ. ಅಂದರೆ ನೀವು ಪ್ರತಿ ಗಂಟೆಗೆ 10 ರಿಂದ 80 ರೂಪಾಯಿಗಳವರೆಗೆ ಶುಲ್ಕವನ್ನು ನಿಗದಿ ಮಾಡುವಂತಹ ಪ್ರಸ್ತಾಪವನ್ನು ಸರ್ಕಾರ ನಮ್ಮ ಮುಂದೆ ಇಡ್ತಾ ಇದೆ. ಏನಿದು ಅಂತ ನೋಡೋದಾದರೆ, GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ, ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಪಾರ್ಕಿಂಗ್ ನೀತಿಗೆ ಜಾರಿಗೆ ತರಲು ಸಿದ್ಧತೆಯನ್ನು ನಡೆಸಿದೆ. ಉಚಿತ ಪಾರ್ಕಿಂಗ್ ಬದಲಾಗಿ ವಾಹನ ನಿಲುಗಡೆ ಮಾಡಲು ಮುಂದಿನ ದಿನಗಳಲ್ಲಿ ಶುಲ್ಕವನ್ನು ನಾವು ಕಟ್ಟಬೇಕಾಗುತ್ತೆ. ಈ ಸಂಬಂಧ ಸರ್ಕಾರ ಗುರುವಾರ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ರಾಜಧಾನಿಯಲ್ಲಿ ಹೆಚ್ಚುತ್ತಿರುವ ಸಂಚಾರ ಸಿಕ್ಕಿಗೆ ಶಾಶ್ವತ ಪರಿಹಾರ ನೀಡಲು ಮತ್ತು ವಾಹನ ಸವಾರರಿಗೆ ಶಿಸ್ತನ್ನು ತರಲು ಹೊಸ ಕಠಿಣ ಪಾರ್ಕಿಂಗ್ ನೀತಿಯನ್ನು ಜಾರಿಗೆ ತರಲಾಗುತ್ತಿದೆ. ರಸ್ತೆಗಳ ವರ್ಗೀಕರಣ ಆಧಾರದ ಮೇಲೆ ಪಾರ್ಕಿಂಗ್ ಶುಲ್ಕವನ್ನು ನಿಗದಿ ಮಾಡ್ತಾರಂತೆ. ಅಂದರೆ ಮಾಸಿಕ ಪಾಸ್ ಹಾಗೂ ಕಟ್ಟುನಿಟ್ಟಿನ ನೋ ಪಾರ್ಕಿಂಗ್, ಖಾಸಗಿ ಪಾರ್ಕಿಂಗ್ ನಿಯಮಗಳ ಬಗ್ಗೆ ಅಧಿಸೂಚನೆಯಲ್ಲೂ ಕೂಡ ವಿವರಿಸಲಾಗಿದೆ. ಇಲ್ಲಿ ಒಟ್ಟು 3 ಪ್ರಸ್ತಾಪಗಳನ್ನು ಅವ್ರು ಮಾಡಿದ್ದಾರೆ. ಹೊಸ ಪಾರ್ಕಿಂಗ್ ನೀತಿಯಡಿ ನಗರದ ರಸ್ತೆಗಳನ್ನು A, B, C ಅಂತ 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಜೊತೆಗೆ ಆನ್ ಸ್ಟ್ರೀಟ್ ಅಂದರೆ ರಸ್ತೆ ಬದಿ ಪಾರ್ಕಿಂಗ್ ಮಾಡೋದು, ಆಫ್ ಸ್ಟ್ರೀಟ್ ಅಂದರೆ ನಿಗದಿತ ಪಾರ್ಕಿಂಗ್ ಠಾಣಗಳಲ್ಲಿ ಮಾತ್ರ ಪಾರ್ಕಿಂಗ್ ಮಾಡ್ತಕ್ಕಂಥದ್ದು, ಮತ್ತು ಮಾಸಿಕ ಪಾಸ್ ಎಂಬ 3 ರೀತಿಯ ಪಾರ್ಕಿಂಗ್ ಶುಲ್ಕ ವ್ಯವಸ್ಥೆಯನ್ನು ಜಾರಿಗೆ ತರಲು ಉದ್ದೇಶಿಸಲಾಗಿದೆ. ಈ ಹೊಸ ನಿಯಮದನ್ವಯ ಮೆಟ್ರೋ ಹಾಗೂ ಪ್ರಮುಖ ಬಸ್ ನಿಲ್ದಾಣಗಳ ಸುತ್ತಮುತ್ತಲಿನ ಪ್ರದೇಶ, ಆರ್ಟೀರಿಯಲ್ ಅಂದರೆ ಮುಖ್ಯ ಸಂಪರ್ಕ ರಸ್ತೆಗಳಲ್ಲಿ ಪಾರ್ಕಿಂಗನ್ನು ನಾವು ಮಾಡೋ ಹಾಗಿಲ್ಲ. ಟ್ರಾಫಿಕ್ ಸಿಗ್ನಲ್ಗಳಿಂದ 50 ಮೀಟರ್ ವ್ಯಾಪ್ತಿಯೊಳಗೆ, ಉಪಮುಖ್ಯ ರಸ್ತೆಗಳ ಜಂಕ್ಷನ್ಗಳಿಂದ 25 ಮೀಟರ್ ವ್ಯಾಪ್ತಿಯಲ್ಲಿನ ವಾಹನ ನಿಲುಗಡೆ ನಿರ್ಬಂಧಿಸಲಾಗುತ್ತದೆ. ಅಲ್ಲಿ ನಾವು ಪಾರ್ಕಿಂಗ್ ಮಾಡೋ ಹಾಗಿಲ್ಲ. ಮತ್ತು ಮಾಸಿಕ ಪಾಸ್ ಏನು ಅಂತ ನೋಡಿದರೆ, ರಾತ್ರಿ ವೇಳೆ ಪಾರ್ಕಿಂಗ್ ಮಾಡಲು ಅವಕಾಶ ಕಲ್ಪಿಸಲು ಉದ್ದೇಶಿಸಲಾಗಿದೆ. ರಾತ್ರಿ 8 ರಿಂದ ಬೆಳಗ್ಗೆ 8 ಗಂಟೆಯವರೆಗೆ ಕೆಲವು ಪ್ರದೇಶಗಳಲ್ಲಿ ವಾಹನ ನಿಲುಗಡೆಗೆ ಅವಕಾಶ ಇದೆ. ಆಫ್ ಸ್ಟ್ರೀಟ್ ಪಾರ್ಕಿಂಗ್ ಬಳಸುವವರಿಗೆ ಮಾಸಿಕ ಪಾಸ್ ಮಾಡಿಸಿಕೊಳ್ಳುವ ವ್ಯವಸ್ಥೆಯನ್ನು ಕೂಡ ಪರಿಚಯಿಸಲಾಗುತ್ತಿದೆ ಅಂತ ಹೇಳ್ತಾರೆ. ಇನ್ನು ಬಾಡಿಗೆದಾರರ ಪಾರ್ಕಿಂಗ್ ಕಡ್ಡಾಯ. ಅಂದರೆ ಮನೆ ಮಾಲೀಕರು ತಮ್ಮ ಬಾಡಿಗೆದಾರರ ವಾಹನಗಳಿಗೆ ಪಾರ್ಕಿಂಗ್ ಜಾಗವನ್ನು ಅವರೇ ಖುದ್ದಾಗಿ ಒದಗಿಸಬೇಕು. ಬಾಡಿಗೆದಾರರಿಗೆ ಪಾರ್ಕಿಂಗ್ ಜಾಗ ಒದಗಿಸದೆ ರಸ್ತೆ ಬದಿಯಲ್ಲಿ ಅಥವಾ ಮನೆ ಮುಂದೆ ವಾಹನವನ್ನು ನಿಲ್ಲಿಸಿದರೆ ಪಾರ್ಕಿಂಗ್ ಶುಲ್ಕ ಪಾವತಿಸುವ ಜವಾಬ್ದಾರಿ ಹಾಗೂ ದಂಡವನ್ನು ಮಾಲೀಕರ ಮೇಲೆ ಹಾಕುವ ಕುರಿತು ಕರಡಿನಲ್ಲಿ ಪ್ರಸ್ತಾಪಿಸಲಾಗಿದೆ. ಇಷ್ಟು ಸರ್ಕಾರ ಹೊರತಂದಿರುವಂತಹ ಇದು ಕರಡು ನೀತಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಯ್ತಂದರೆ ಈ ಸ್ಕ್ರೀನ್ ಮೇಲೆ ನಾನು ನಿಮಗೆ ಆರ್ಟಿಕಲ್ ಕೂಡ ಹಾಕಿರ್ತೀನಿ. ತಾವು ದಯವಿಟ್ಟು ಇದನ್ನು ಓದಬೇಕು ಅಂತ ಹೇಳ್ಕೊತೀನಿ. ಹಾಗೆ ಇನ್ನೂ ಹೆಚ್ಚು ಸುದ್ದಿಗಳು ಪೇಪರ್ನಲ್ಲಿ ಬರ್ತಕ್ಕಂಥದ್ದು ನೀವು ಗಮನಿಸಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ರೀತಿ ಸುದ್ದಿಗಳನ್ನ ನಾನು ತಿಳಿಸ್ಕೊಡ್ತೀನಿ. ನಮಸ್ಕಾರ.